ಎಲ್ಲರಿಗೂ ಶುಭ ದಿನ. ಇವತ್ತು ಡಿಶ್ ವಾಷರ್ ಇಂದು ರಿವ್ಯೂ ವಿಡಿಯೋ ಹಾಕ್ತಾ ಇದೀನಿ. ನಂಗೆ ಗೊತ್ತು ಸುಮಾರು ದಿನ ಬಿಟ್ಟು ಬಂದಿದೀವಿ ಅಂತ. ಏನಕ್ಕಂದ್ರೆ ನಮ್ಮ ಮನೇಲಿ ಡಿಶ್ ವಾಷರ್ ಇಂದು ವಾಟರ್ ಕನೆಕ್ಷನ್ ಇರಲಿಲ್ಲ. ಸೊ ನಾವು ಅದನ್ನ ಫಿಟ್ ಮಾಡಿಸಿದ್ವಿ. ಆಮೇಲೆ ಕೆಳಗಡೆ ಸ್ಟ್ಯಾಂಡ್ ಕೂಡ ತರಿಸ್ಬೇಕಿತ್ತು, ಅದನ್ನು ಬರಕ್ ಲೇಟ್ ಆಯ್ತು. ಸೊ ಅದಕ್ಕೋಸ್ಕರ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಹಾಕ್ತಾ ಇರೋದು ನಾನು. ಸೊ ನಿಮ್ಮ ಮುಂದೆನೇ ತೋರಿಸ್ತೀನಿ ಹೆಂಗೆ ವರ್ಕ್ ಆಗುತ್ತೆ, ಯಾವ ಮಾಡೆಲ್ ತೊಗೊಂಡಿದ್ದೀನಿ, ಏನೇನು ಫೀಚರ್ಸ್ ಇದೆ ಇದರಲ್ಲಿ, ಆ್ಯಂಡ್ ಎಷ್ಟು ಪಾತ್ರೆ ಹಿಡಿಯುತ್ತೆ, ಎಷ್ಟು ಚೆನ್ನಾಗಿ ಫಳ ಅನ್ನುತ್ತೆ ಅಂತ. ಸೊ ಎಲ್ಲ ತೋರಿಸ್ತೀನಿ, ಬನ್ನಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಆ್ಯಂಡ್ ನಾವೂ ಇದೇ ಫಸ್ಟ್ ನೋಡ್ತಾ ಇರೋದು, ಆನ್ ಮಾಡಿಬಿಟ್ಟು ಹೇಗೆ ನಮ್ಮ ಪಾತ್ರೆ ತೊಳೆಯುತ್ತೆ ಅಂತ. ಸೊ ನಾನು ನೋಡಿ ನಿಮಗೂ ತೋರಿಸ್ತೀನಿ, ಬನ್ನಿ. ಸೊ ನಾವು ತಗೊಂಡಿರೋ ಬ್ರ್ಯಾಂಡು ಬಾಷ್ 15 ಪ್ಲೇಟ್ಸ್ ಇಂದು ಆ್ಯಂಡ್ ಸೀರೀಸ್ 6 ಅಂತ. ಸೊ ಇದರಲ್ಲಿ ವೈಫೈ ಮಾಡೆಲ್ ಅಂತಾನೂ ಇದೆ, ರಿಮೋಟ್ ಸ್ಟಾರ್ಟ್ ಅಂತಾನೂ ಇದೆ. ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ನಾನು ತೋರಿಸ್ತೀನಿ. ಆ್ಯಂಡ್ ಇದಕ್ಕೆ ಹೊಸ ಸ್ಟ್ಯಾಂಡ್ ಕೂಡ ಆರ್ಡರ್ ಹಾಕಿದ್ದೀವಿ. ನಿಮಗೆ ಏನಕ್ಕೆ ಅಂದರೆ ವಾಟರ್ ಫ್ಲೋ ನೀಟಾಗಿ ಆಗಲಿ ಅಂತ, ಅದಕ್ಕೋಸ್ಕರ ಅಷ್ಟೇ ಅಲ್ವಮ್ಮ? ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ವಾಟರ್ ಫ್ಲೋ ನೀಟಾಗಿ ಆಗಲಿ ಅಂತ ಸ್ಟ್ಯಾಂಡ್ ಹಾಕಿದ್ದೀವಿ. ಆ ಸ್ಟ್ಯಾಂಡಿನ ಲಿಂಕು ನಿಮಗೆ ಬೇಕಂದರೆ ನಾನು ಕಳಿಸ್ತೀನಿ. ಬಿಕಾಸ್ ಸಿಕ್ಕಾಪಟ್ಟೆ ಗಟ್ಟಿ ಇದೆ, ಇಷ್ಟು ಹೆವಿ ಡಿಶ್ ವಾಷರ್ನ ನೀಟಾಗಿ ಹೋಲ್ಡ್ ಮಾಡ್ತಾ ಇದೆ. ಸೊ ಬನ್ನಿ ಏನೇನು ಫೀಚರ್ಸ್ ಇದೆ ಅಂತ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ವಯರ್ ಕನೆಕ್ಷನ್ನ ನಾವು ಅಲ್ಲಿ ಆ ಕಡೆ ಸಿಂಕ್ ಹತ್ರ ಇದೆಯಲ್ಲ ಅಲ್ಲಿ ಕೊಟ್ಟಿದ್ದೀವಿ. ಸೊ ವಾಟರ್ ಇನ್ ಕನೆಕ್ಷನ್ನು. ಸೊ ಇಲ್ಲಿ ನೋಡ್ಬೋದು ನೀವು, ಲೈಕ್ ಇದು ರೆಫ್ರಿಜರೇಟರ್ ಸೈಜಲ್ಲೇ ಇದೆ, ಅಂದರೆ ಅಷ್ಟೇ ಸ್ಲಿಮ್ ಇದೆ. ಇದು ಲೆಂತ್ ಕೂಡ ನೋಡ್ಬೋದು, ಅರ್ಧನೂ ಇಲ್ಲ, ಅದು ಅರ್ಧಕ್ಕಿಂತ ಕಮ್ಮಿ ಇದೆ. ಸೊ ಇದು ಒಳಗಡೆ ನಾನು ನಿಮಗೆ ಹೇಳ್ತಾ ಬರ್ತೀನಿ ಏನೇನು ಇಡೋದಂತ. ಸೊ ಟಾಪ್ ಸೆಕ್ಷನಲ್ಲಿ ನೀವು ಸ್ಪೂನ್ಸು, ಫೋರ್ಕು, ಏನೇನು ಸೌಟು, ಸ್ಪ್ಯಾಚುಲ ಏನೇನಿದೆ ಅದನ್ನ ಇಡ್ತಾ ಬನ್ನಿ, ಅದಕ್ಕೋಸ್ಕರ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಮಿಡಲ್ ಸೆಕ್ಷನ್. ಇಲ್ಲಿ ಮಿಡಲ್ ಸೆಕ್ಷನಲ್ಲಿ ನೀವು ಫ್ಯಾನ್ ವರ್ಕ್ ಆಗಬೇಕಂದ್ರೆ ಫಸ್ಟ್ ಇದನ್ನ ಆನ್ ಮಾಡ್ಬೇಕು ಈ ಕಡೆ ಸೈಡು, ಅವಾಗ ಇದು ಮೂವ್ ಆಗುತ್ತೆ ಹಿಂಗೆ. ಆ್ಯಂಡ್ ಆಲ್ಸೋ ಇಲ್ಲಿಂದ ಸ್ಟೀಮ್ ಬರೋದು, ಇಲ್ಲಿ ಹೋಲ್ ಇದೆ ಅಲ್ಲ ಅಲ್ಲಿಂದ ಸ್ಟೀಮ್ ಬರೋದು. ಆ್ಯಂಡ್ ಇದನ್ನ ಈ ಮೂವ್ ಕೂಡ ಮಾಡ್ಬೋದಲ್ಲಮ್ಮ, ಇದನ್ನ ಈ ಥರ ಕೆಳಗಡೆ ಮೇಲ್ಗಡೆ ಮೂವ್ ಕೂಡ ಮಾಡ್ಬೋದು ಇದನ್ನ. ಅಂದರೆ ನಿಮ್ಮದು ಗ್ಲಾಸಿಂದ ಸೈಜ್ ಅಕಾರ್ಡಿಂಗ್ಲಿ. ಇಲ್ಲಿ ಏನು ಬರುತ್ತಮ್ಮ, ಗ್ಲಾಸ್ ಅಷ್ಟೇ ಅಲ್ಲ? ಹಾಂ, ಅದೇ ಸಣ್ಣ ಬೌಲು ಗ್ಲಾಸ್ಗಳೆಲ್ಲ ಇಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಸೈಡು ನೀವು ಬೇಕಾದ್ರೆ ಸ್ಪೂನ್ಸು, ಫೋರ್ಕ್ ಏನಾದರೂ ಇಡ್ಬೋದು, ಚಿಕ್ಕದಿದೆ ಅಂದರೆ ನಿಮ್ಮ ಹತ್ರ. ಓಕೆನಾ? ಸೊ ಇದು ಮಿಡಲ್ ಸೆಕ್ಷನ್ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಡೌನ್ ಸೆಕ್ಷನ್. ಆ್ಯಂಡ್ ಫುಲ್ ಡೌನ್ ಮಾಡೋಣ ಇದನ್ನ. ಹಾಂ, ನೆಕ್ಸ್ಟ್ ಬಂದ್ಬಿಟ್ಟು ಡೌನ್ ಸೆಕ್ಷನ್. ಇದರಲ್ಲಿ ನಾವು ದೊಡ್ಡ ಕಡಾಯಿ ಏನಿದೆ ನಿಮ್ಮದು, ಟೀ ಕುಡಿಯೋ ಪಾತ್ರೆ, ದೊಡ್ಡ ತಟ್ಟೆ, ಹಾಂ ಇಲ್ಲಿ ತಟ್ಟೆನೂ ಹಿಂಗೆ ಸ್ಟ್ರೈಟಾಗಿ ಜೋಡಿಸ್ಬೋದು ನಾವು. ಸೊ ಅದನ್ನೆಲ್ಲ ನಾವು ಕೆಳಗಡೆ ಸೆಕ್ಷನಲ್ಲಿ ಇಡ್ತೀವಿ. ಸೊ ಇಲ್ಲಿ ಒಳಗಡೆ ಈ ಡೌನ್ ಸೆಕ್ಷನಲ್ಲಿ ಒಳಗಡೆ ಏನಿದೆ ಇದೇ ಮೇನು. ಇಲ್ಲೇ ಕಸ ಕೂರೋದಲ್ಲಮ್ಮ? ಹಾ, ಅದನ್ನ ತೆಗ್ದು ಕ್ಲೀನು ಮಾಡ್ಬೋದು. ಹಾ, ಅದನ್ನ ಕ್ಲೀನ್ ಮಾಡ್ತಾನೆ ಇರ್ಬೇಕಂತಾನು ಹೇಳ್ತಾರೆ. ಅಂದ್ರೆ ಅಲ್ಲೇ ನಮ್ ಟೀ ಪುಡಿ ಕಸ ಏನೇನು ಇರುತ್ತೆ ಅದೆಲ್ಲ ಅಲ್ಲೇ ಹೋಗೋದು. ತೆಗ್ದು ತೋರಿಸ್ಬೇಕಾದ್ರೆ ಬರುತ್ತೆ, ಅದೇ ತಿರ್ಗಿಸ್ಬಿಟ್ರೆ ಬರುತ್ತೆ. ಹಾ, ಇಷ್ಟೇ, ಈ ತರ ಇರುತ್ತೆ, ಈ ತರ ಇರುತ್ತೆ. ತೆಗ್ದು ಕ್ಲೀನ್ ಮಾಡಿದ್ರೆ, ತೆಗ್ದು ಕ್ಲೀನ್ ಮಾಡಿ ವಾಪಸ್ ಈ ತರ ನೀಟಾಗಿ ಕೂರ್ಸೋದಿತಾರೆ. ಓಕೆನಾ? ಅದು ಆಮೇಲೆ ಸಾಲ್ಟ್ ವಾಟರ್ ಹಾಕಕ್ಕೆ. ಇದು ಅಂದ್ರೆ ಹಾರ್ಡ್ ವಾಟರ್ ಇದ್ರೆ, ಯಾರ ಮನೇಲಿ ಹಾರ್ಡ್ ವಾಟರ್, ಈಗ ಬೆಂಗಳೂರು ಮೈಸೂರಲ್ಲೆಲ್ಲ ಹಾರ್ಡ್ ವಾಟರ್ ಇರುತ್ತಲ್ಲ, ಅವಾಗ ಸಾಲ್ಟ್ ವಾಟರ್ ಹಾಕಕ್ಕೆ ಅದು ಕೊಟ್ಟಿರ್ತಾರೆ. ಅದೇ ಸಾಲ್ಟ್ ಪೌಡರ್, ಸಾಲ್ಟ್ ಪೌಡರ್ ಹಾಕಿ ನೀರ್ ಹಾಕ್ಬೇಕು, ಆಯ್ತಾ? ಬಟ್ ನಮ್ಗೇನ್ ಇಲ್ಲಿ ಬಾವಿ ನೀರಲ್ವಾ, ಹಾರ್ಡ್ ವಾಟರ್ ಇರಲ್ಲ. ಆಮೇಲೆ ಹಾಕಿದ ತಕ್ಷಣ ಫ್ಯಾನ್ ತಿರುಗುತ್ತಾ ಅಂತ ಒಂದ್ಸಲ ನೋಡ್ಬೇಕು. ಓಕೆ, ಅದೇ ಪಾತ್ರೆ ಎಲ್ಲ ಹಾಕಾದ್ಮೇಲೆ ಒಂದ್ಸಲ ಹಿಂಗ್ ಅನ್ಬೇಕು, ಯಾಕಂದ್ರೆ ಎಲ್ಲ ಸ್ಟ್ರಕ್ ಆಗ್ಬಾರ್ದಲ್ಲ. ಹೌದು ಅವಾಗ. ಎಸ್. ಇಲ್ಲಿ ಏನ್ ಬರುತ್ತೆ? ಇಲ್ಲಿ ಅದೇ ವಾಶ್ ಮಾಡೋದ್ ಪೌಡರ್ ನಿಮ್ದು. ಇಲ್ಲಿ ಆಯಿಲ್ ಕೊಟ್ಟಿರ್ತಾರೆ ಒಂದು. ಇಲ್ಲಿ ಕೊಟ್ಟಿದಾರಲ್ಲ ನಮ್ಗೆ, ಈ ಆಯಿಲ್ ಇವರೇ ಕೊಟ್ಟಿದಾರೆ ನಮಗೆ ಚಿಕ್ಕದಾಗಿ ಫಸ್ಟಿಗೆ. ಆಮೇಲೆ ನಾವು ತರಿಸ್ಕೋಬೇಕು. ಇದು ಫಿನಿಶಿಂಗ್ ಇವರೇ ಕೊಟ್ಟಿರ್ತಾರೆ. ಇದು ಟ್ಯಾಬ್ಲೆಟ್. ಈ ಟ್ಯಾಬ್ಲೆಟ್ ಎಲ್ಲಿ ಬರುತ್ತೆ ಅಂದ್ರೆ, ತೆಗೆದು ತೋರಿಸ್ತೀರಾ? ಈ ಟ್ಯಾಬ್ಲೆಟ್ ಇಲ್ಲಿ ಬರುತ್ತೆ. ಇದು ಈ ತರ ಲಾಕ್ ಮಾಡೋದು, ಒಂದು ಈ ತರ. ಈ ತರ ಒಂದು ಟ್ಯಾಬ್ಲೆಟ್ ಇರುತ್ತಲ್ಲ, ಇದನ್ನ ಜಸ್ಟ್ ಈ ತರ ಇಟ್ಬಿಟ್ಟು, ಮೂರ್ ಏನಕ್ಕೆ ಇರುತ್ತೆ ಅಂದ್ರೆ, ಒಂದು ಆಯಿಲ್ ಹೋಗಕ್ಕೆ, ಇನ್ನೊಂದು ಶೈನಿಗೆ, ಇನ್ನೊಂದು ವಾಶ್ ಮಾಡಕ್ಕೆ ಅಂತ ಬೇಸಿಕಲಿ. ಸೊ ಇದು ಹಿಂಗೆ ಪ್ರೆಸ್ ಮಾಡಿ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ, ಅಂಡ್ ಇಲ್ಲಿ ಪ್ರೆಸ್ ಮಾಡಿದ್ರೆ ಹಂಗೆ ಕ್ಲೋಸ್ ಆಗುತ್ತೆ. ನಮ್ಮಮ್ಮ ಲಿಕ್ವಿಡ್ ಏನ್ ಅವ್ರು ಕೊಟ್ಟಿರ್ತಾರೆ ಅದನ್ನ ಹಾಕ್ತಾರೆ ಇದ್ರ ಒಳಗೆ. ಓಕೆನಾ? ಎಷ್ಟು ಚಿಕ್ಕ ಡಬ್ಬಿ ಕೊಟ್ಟಿದ್ದಾರೆ ಅಂದ್ರೆ ಪ್ರಾಬಬಲಿ ಅದು ಒಂದ್ ಇದಕ್ಕೇನೆ ಸಾಕಾಗುತ್ತೆ ಅಂತ ಅನ್ಸುತ್ತೆ, ಅಷ್ಟು ಒಳಗೋಗುತ್ತೆ ಅದು ಅಲ್ಲಮ್ಮ? ಒಳಗೋಗುತ್ತೆ ಅಷ್ಟು. ಸೊ ಕ್ಲೋಸ್ ಮಾಡೋಣ. ನೋಡೋಣ, ಗಲೀಜಾಗಿದೆ. ಓಕೆ, ಆಯ್ತಾ? ನಾನ್ ಬೇಕಂತಾನೆ ಈ ತರ ಸುಮ್ನೆ ನೀರಲ್ಲಿ ಹಿಂಗ್ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಅದೇ ಆಕ್ಚುಲಿ ಇವತ್ತು ಜಿಡ್ಡಿತ್ತು, ಗಾಂಡಿನೂ ಅಷ್ಟೇ. ನೋಡೋಣ ಹೆಂಗಾಗತ್ತೆ
ಎಸ್. ಒಗ್ಗರಣೆ ಹಾಕಿರೋದು ಎಲ್ಲ ಮಗ್ಚಿಡ್ಬೇಕಂತೆ. ಹಾ, ಇವತ್ತು ಆಕ್ಚುಲಿ ಜಿಡ್ಡಿದೆ, ಎಲ್ಲ ಪಾತ್ರೆಗಳು ಜಿಡ್ಡಿದೆ ಇವತ್ತು. ಸೊ ನೋಡೋಣ ಇವತ್ತು ಹೆಂಗ್ ಕ್ಲೀನ್ ಆಗುತ್ತೆ ಅಂತ. ಸೆರಾಮಿಕ್ದು ಹಾಕ್ಬೋದು, ಹಾಕ್ಬೋದು. ಸಿಕ್ಕಾಪಟ್ಟೆ ಪಾತ್ರೆ ಇದೆ. ತಟ್ಟೆ ಎಲ್ಲ ಜಿಡ್ಡಿದೆ. ನಾನು ನಿನ್ನೆಯಿಂದ ಇದಕ್ಕೋಸ್ಕರನೇ ಸ್ಟಾಕ್ ಮಾಡಿ ಇಟ್ಟಿದ್ದೆ. ಹೌದು, ನಿಮ್ಗೆ ರಿವ್ಯೂ ಕೊಡ್ಲೇಬೇಕು ಅಂತ. ನಮಗೂ ಇದು ಫಸ್ಟ್ ರಿವ್ಯೂ. ನಮ್ ಜೊತೆ ನೀವು ನೋಡ್ತಾ ಇದ್ದೀರಾ. ಹೌದು. ಓಕೆ, ಸೊ ನಾವು ಪ್ಲೇಟ್ಸ್ ಎಲ್ಲ ಜೋಡ್ಸಾಯ್ತು. ಫಸ್ಟ್ ಡೇ ನಿಮಗೆ ಕಷ್ಟ ಆಗುತ್ತೆ ನೀಟಾಗಿ ಸೆಟ್ ಮಾಡಕ್ಕೆ. ಹೌದು, ಇದು ಇಡ್ಲಿದು ಹಾಕ್ತಾ ಇದೀನಿ. ನೋಡೋದು 1 ಪ್ಲೇಟ್ ಹಾಕ್ತಾ ಇದೀನಿ. ಓ, ಓಕೆ. ಇಡ್ಲಿದು 1 ಪ್ಲೇಟ್ ಹಾಕಿದೀನಿ. ಉಲ್ಟಾ ಹಾಕಿ, ಉಲ್ಟಾ ಇಲ್ಲ ಹಂಗೆ ತಾನೆ. ಹಿಂಗ್ ಹಾಕಿದ್ರೆ ಲೈಕ್ ಪ್ರಾಬ್ಲಿ ಬೇಗ. ಇದನ್ನು ಹಾಕಿದೀನಿ, ನೋಡು ಎಷ್ಟು ಜಿಡ್ಡಿದೆ ಅಂತ. ಹೌದು, ಅದು ಇನ್ನೂ ಜಾಸ್ತಿ ಹಾಕ್ಬೋದು. ಸೆರಾ ಇದಲ್ವಾ, ಅಡ್ಡಿ ಇಲ್ಲ. ಆಯ್ತಾ? ಹಾ, ಹಂಗೆ ಸ್ಟ್ಯಾಂಡ್ ನೋಡೋಣ. ಇದೆರಡು ತುಂಬಾ ಹಳೆ ಸ್ಟ್ಯಾಂಡ್. ಇದು ಇಲ್ಲೇ ಕೆಳಗಡೆ ಹಾಕೋಣ. ಇದು ಗ್ಯಾಸ್ಕೆಟ್ ತೆಗ್ದು. ಹಾ, ಗ್ಯಾಸ್ಕೆಟ್ ಹಾಕ್ಬೋದಾ? ಹಾ, ಗ್ಯಾಸ್ಕೆಟ್ ಹಾಕ್ಬೋದು. ಆಯ್ತಾ? ಕುಕ್ಕರ್ ಮುಚ್ಚ. ಇದಿಷ್ಟು ಮುಚ್ಚಾಣಿಂಗ್ ಅದು. ಆಯ್ತಾ? ಡೌನ್ ಸೆಕ್ಷನ್ ಇದನ್ನ ಮುಚ್ಚೋಣ. ನೆಕ್ಸ್ಟ್ ಉಳಿದಿರೋದು ಮಿಡಲ್ ಸೆಕ್ಷನ್ ತುಂಬಾ. ಟೀ ಪಾತ್ರೆ ಹಾಕೋಣ. ನೋಡಿ, ಇದೇ ಮೇಯ್ನು. ನೋಡೋಣ ಕ್ಲೀನ್ ಮಾಡತ್ತೆ ಅಂತ ಹೇಳಿ. ಎಸ್, ಹಿಂಗೆ ಅದೇ. ಓಕೆ ಗೈಸ್, ಸೊ ನಮ್ದು ಎಲ್ಲಾ ಪಾತ್ರೆ ಸೆಟ್ ಇದೆ. ಒಂದ್ಸಲಿ ಮೂವ್ ಮಾಡಿ ನೋಡಿ, ಓಕೆನಾ? ಸೊ ಇದು ಕೆಳಗಡೆ ಇಟ್ಟಿರೋದು ನಾವು. ಒಂದಾಯ್ತು. ಈ ಕೆಳಗಡೆ ಫ್ಯಾನ್ ವರ್ಕ್ ಆಗ್ತಿದ್ಯಾ ಅಂತ ನೋಡಿ. ಹಾ, ಇಲ್ಲಿ ನೋಡಿ ಫ್ಯಾನ್ ಇದೆ ಅಂಡ್ ಆಡ್ತಾ ಇದೆ. ಓಕೆ, ಡನ್. ಸೊ ಎಲ್ಲ ಸೆಟ್ ಆಯ್ತು. ಇವಾಗ ಇದನ್ನ ಕ್ಲೋಸ್ ಮಾಡೋಣ. ಇವಾಗ ಬರೋಣ ನಮ್ಮ ಎಕ್ಸ್ಪ್ಲನೇಷನ್ಗೆ. ಇಲ್ಲಿ ಏನೇನು ಸೆಟ್ಟಿಂಗ್ಸ್ ಇದೆ ಅದನ್ನೆಲ್ಲ ಹತ್ರದಿಂದ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ. ಫಸ್ಟಿಗೆ ನಾನು ಇದನ್ನ ಆನ್ ಮಾಡೋಕ್ಕೆ ರೀಸೆಂಟ್ 4 ಸೆಕೆಂಡ್ಸ್ ಅಂತ ಇದೆಯಲ್ಲ, ಸೊ ಈ ಬಟನ್ ಅನ್ನ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಆನ್ ಆಗಿದೆ, ಓಕೆನಾ? ಆ್ಯಂಡ್ ಇವಾಗ 1 by 1 ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಎಕೋ ಅಂದರೆ ಇದು ನೀವು ಡೈಲಿ ಯೂಸಿಗೆ, ನಿಮಗೆ ಎಲೆಕ್ಟ್ರಿಸಿಟಿ ಕಮ್ಮಿ ಎಳಿಬೇಕು, ನಿಮಗೆ ನೀರು ಕಮ್ಮಿ ತಗೋಬೇಕು ಅಂದರೆ ಎಕೋ ಆಗುತ್ತೆ. ಬಟ್ ಇದು ಜಾಸ್ತಿ ಹೊತ್ತು ಟೈಮ್ ತಗೊಳುತ್ತೆ, ಅಂದರೆ 4 hours ತಗೋಬೋದು, 3 to 4 hours ತಗೊಳುತ್ತೆ. ಅದು ಎಕೋ. ಆಟೋ ಅಂದರೆ ಲೈಕ್ ನಿಮಗೇನು ಸೆಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಇದಕ್ಕೆ ಬಿಡಬೇಕು ಅಂದರೆ ಆಟೋ, ಅದು 2 hours ತಗೊಳುತ್ತೆ. ಇಂಟೆನ್ಸ್ ಕಡಾಯಿ ಅಂತ ಅಂದರೆ ಇವಾಗ ಎಣ್ಣೆ ಜಾಸ್ತಿ ಇದೆ ಅಥವಾ ಜಿಡ್ಡು ಜಾಸ್ತಿ ಇದೆ ಅಥವಾ ಸುಟ್ಟಿರೋ ಪಾತ್ರೆ ಇದೆ ಅಂದರೆ ಇಂಟೆನ್ಸ್ ಕಡಾಯಿ. ಇವತ್ತು ನಾನು ಇಂಟೆನ್ಸ್ ಕಡಾಯಿಗೆ ಹಾಕ್ತೀನಿ, ಬಿಕಾಸ್ ನೆನ್ನೆ ಪಾತ್ರೆ ಎಲ್ಲ ಒಂದು ಸ್ವಲ್ಪ ಜಿಡ್ಡು ಜಾಸ್ತಿ ಇತ್ತು. ನೆಕ್ಸ್ಟ್ ಬಂದ್ಬಿಟ್ಟು ನಾರ್ಮಲ್. ನೀವು ಯೂಶಲಿ ಡೈಲಿ ಇದಕ್ಕೆ ನಾರ್ಮಲಿಗೆ ಹಾಕ್ಬೋದು, ಏನಕ್ಕಂದರೆ ಅದು ನಿಮಗೆ 2 hours ಅಂತ ಇದೆ. ನೀವು ಬೇಕಾದರೆ ಇಲ್ಲಿ ಟೈಮನ್ನ 1.5 hours ಮಾಡ್ಕೋಬೋದು, ಓಕೆನಾ? 1.5 hours ಸೆಟ್ ಮಾಡಿ ಇಡ್ಕೋಬೋದು. ಪ್ರೀ ರಿನ್ಸ್ ಅಂತ ಅಂದರೆ ಇದು ಏನಿಲ್ಲ, ಜಸ್ಟ್ ವಾಶ್ ಮಾಡುತ್ತೆ ವಿತೌಟ್ ಯೂಸಿಂಗ್ ಎನಿ ಲಿಕ್ವಿಡ್ ಡಿಟರ್ಜೆಂಟ್. ಬರೀ ವಾಶ್ ಮಾಡೋಕ್ಕಿದು. ಇಲ್ಲಿ ನಿಮಗೆ ಫೇವ್ರೆಟ್ ಯಾವುದಿದೆ ಅದನ್ನು ಸೆಟ್ ಮಾಡಿ ಇಡ್ಕೊಬೋದು. ನಿಮ್ಮ ಫೇವ್ರೆಟ್ಸಿಗೆ ಯಾವ್ದು ಇಷ್ಟ ಅದನ್ನು ಫೇವ್ರೆಟ್ಸಿಗೆ ಹಾಕ್ಕೊಂಡು ಇಟ್ಕೋಬೋದು, ಓಕೆನಾ? ಇದು ಸ್ಟಾರ್ಟ್ ಇನ್ ಅವರ್ ಅಂತ ಅಂದರೆ ಇವಾಗ ನಿಮಗೆ ನಿಮ್ಮ ಡಿಶ್ ವಾಷರ್ನ ಈಗಲೇ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನಿಮಗೆ 1 ಗಂಟೆ ಬಿಟ್ಟು ಸ್ಟಾರ್ಟ್ ಮಾಡೋಕ್ಕೆ ಇಷ್ಟ ಅಥವಾ 2 ಗಂಟೆ ಬಿಟ್ಟು ಸ್ಟಾರ್ಟ್ ಮಾಡೋಕ್ಕೆ ಇಷ್ಟ ಅಂತ ಅಂದರೆ ಇದು ನಿಮಗೆ ಸ್ಟಾರ್ಟ್ ಇನ್ 1 hour or 2 hours or 3 hours or 4 hours ಅಂತ ಈ ಥರ ಇರುತ್ತೆ, ಓಕೆನಾ? ನೆಕ್ಸ್ಟ್ ರಿಮೋಟ್ ಸ್ಟಾರ್ಟ್ ಅಂತ ಏನಿದೆ, ಇದು ನಿಮ್ಮದು ವೈಫೈ ಮೋಡ್. ಇದು ವೈಫೈ ಮಾಡೆಲ್ ಅಂತ ಏನು ಹೇಳ್ತಾರೆ ಅದಿದು, ಓಕೆನಾ? ಅದು ನಾನು ಇನ್ನೊಂದ್ಸಲಿ ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇಂಟೆನ್ಸ್ ಝೋನ್. ನೀವು ಇದನ್ನು ಆನ್ ಮಾಡ್ಕೋಬೋದು. ಏನಾದರೂ ನಿಮ್ಮದು ಕಡಾಯಿ ಏನಾದರೂ ಸುಟ್ಟೋಗಿದ್ರೆ ಅಥವಾ ಸ್ಟೇನ್ಸ್ ಜಾಸ್ತಿ ಇದ್ರೆ ಅಥವಾ ಡರ್ಟಿ ಇದ್ರೆ ಇದು ಇಂಟೆನ್ಸ್ ಝೋನ್, ಓಕೆನಾ? ನೆಕ್ಸ್ಟ್ ಪ್ರೀ ಟ್ರೀಟ್ಮೆಂಟ್ ಅಂತ ಏನಿದೆಯಲ್ಲ ಇದು ಸ್ಟೀಮ್ ಅಷ್ಟೇ, ಓಕೆನಾ? ಇವಾಗ ನಿಮಗೆ ಡರ್ಟಿ ಇದ್ರೆ ಸೇಮ್, ಇವಾಗ ರೈಸ್ ಎಲ್ಲ ಕುಕ್ ಮಾಡಿರ್ತೀರ ನೋಡಿ, ಸೊ ಅದಕ್ಕೆ ಸ್ಟೀಮ್ ಕೊಟ್ಟು ಇದನ್ನ ತೆಗಿಯುತ್ತೆ. ಸೊ ಆ ಥರ ಇದು ಪ್ರೀ ಟ್ರೀಟ್ಮೆಂಟ್. ಹಾಫ್ ಲೋಡ್ ಅಂತ ಅಂದರೆ ಇವಾಗ ಏನಾದರೂ ಬರೀ ಕೆಳಗಡೆ ಮಾತ್ರ ಇಡ್ತಾ ಇದ್ದೀರಾ, ಯಾವ ಕೆಳಗಡೆ ಅಂತ ಅಂದರೆ ಬರೀ ಆ ಕೆಳಗಡೆಗೆ ಮಾತ್ರ ಇಡ್ತಾ ಇದ್ದೀರಾ ಅಂದರೆ ಅದು ಹಾಫ್ ಲೋಡ್, ಓಕೆನಾ? ಅದು ಹಾಫ್ ಲೋಡಿಗೆ ಬರುತ್ತೆ. ಇದು ನಿಮ್ಮದು ಟೈಮ್ ಸೆಟ್ಟಿಂಗ್ಸ್. ಇವಾಗ ನಾನೇನು ಮಾಡ್ತೀನಿ ಅಂದರೆ ನಾನು 2 hours ಹಾಕ್ತೀನಿ. ಒಂದು ಸ್ವಲ್ಪ ಜಾಸ್ತಿ ಎಲೆಕ್ಟ್ರಿಸಿಟಿ ಯೂಸ್ ಆಗುತ್ತೆ, ಏನಾದರೂ ಕಮ್ಮಿ ಅವರಿಗೆ ಇಟ್ಟರೆ, ಜಾಸ್ತಿ ವಾಟರ್ ಯೂಸ್ ಆಗುತ್ತೆ ಕಮ್ಮಿ ಅವರಿಗೆ ಇಟ್ಟರೆ. ನಿಮಗೆ ಕಮ್ಮಿ ಎಲೆಕ್ಟ್ರಿಸಿಟಿ ಕಮ್ಮಿ ವಾಟರ್ ಯೂಸ್ ಮಾಡಬೇಕಂದ್ರೆ ನೀವು ಟೈಮ್ ಬೇಕಾದರೆ ಇಲ್ಲಿ ಜಾಸ್ತಿ ಮಾಡ್ಕೊಬೋದು, ಅಂದರೆ 3 hours ಇಡ್ಬೋದು, 2 hours ಇಡ್ಬೋದು, ಓಕೆನಾ? ಇವಾಗ ನಿಮಗೆ ನಾರ್ಮಲ್ ಸೆಟ್ಟಿಂಗಿಗೆ ಹೋದರೆ ನಿಮಗೆ 1.3
ಅವರ್ಸ್ ತನಕ ಇರುತ್ತೆ ಅಥವಾ ನಿಮಗೆ 2 ಅವರ್ಸ್ ತನಕನೂ ಹೋಗುತ್ತೆ. ಓಕೆನಾ? ಸೊ ಇವಾಗ ನಾನು ಏನು ಮಾಡ್ತೀನಿ, ಇವಾಗ ಕೊಳೆ ಜಾಸ್ತಿ ಇರೋದ್ರಿಂದ ಇಂಟೆನ್ಸ್ ಮೋಡಿಗೆ ಇಡ್ತಾ ಇದ್ದೀನಿ ನಾನು. ನಾರ್ಮಲ್ ಅಲ್ಲ, ಇಂಟೆನ್ಸ್ ಮೋಡಿಗೆ ಇಡ್ತಾ ಇದ್ದೀನಿ. ಇಂಟೆನ್ಸ್ ಮೋಡ್ ಪ್ಲಸ್ ಸ್ಟೀಮು ಇರಲಿ. ಓಕೆನಾ? ಸೊ ಅದಕ್ಕೋಸ್ಕರ ಆ್ಯಂಡ್ ನಮ್ಮ ಟೈಮ್ 2 ಅವರ್ಸ್ ಇರಲಿ ಸಾಕು. ಇವಾಗ ಇದನ್ನು ಎಲ್ಲ ಲಿಕ್ವಿಡ್ ಎಲ್ಲ ಹಾಕಾಗಿದೆ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾವು 2 ಅವರ್ಸ್ ಬಿಟ್ಟು ಬರೋಣ. ಓಕೆ ಗೈಸ್, ಬರೀ ಇನ್ನು 2 ನಿಮಿಷ ಇದೆ ನೋಡಿ. ಓಕೆ ಗೈಸ್, ಮುಗ್ದಿದೆ. ನಮ್ಮಮ್ಮ ತೆಗಿತಾರೆ. ಹೆಂಗೆ ಸ್ಟೀಮ್ ಆಚೆ ಬರುತ್ತಮ್ಮ, ಹುಷಾರಾಗಿ ತೆಗೀರಿ, ಮತ್ತೆ ಬಿಸಿ ಬಿಸಿ ಇರುತ್ತೆ. ಓ, ಫುಲ್ ಸ್ಟೀಮ್, ಫುಲ್ ಸ್ಟೀಮ್ ಕೆಳಕ್ ತನಕ ಬಗ್ಸಿಮ, ಬಿಸಿ ಇರುತ್ತೆ ಅದು. ಅದಕ್ಕೆ ನೋಡ್ತಾ ಇದ್ದೀನಿ. ಓಕೆ, ಓ ಮೈ ಗಾಡ್, ಪಳಪಳ ಅಂತ ಇದೆ ಅಲ್ವಾ? ಹಾ, ಹೇಳಿರಿ ನಿಧಾನಕ್ಕೆ, ಬಟ್ಟೆ ಎಲ್ಲಿ ಹೇಳಿರಿ, ಬಿಸಿ ಇದೆ ಮತ್ತೆ. ಓಕೆ ಓಕೆ, ಆಕ್ಚುಲಿ ಗಾಣಿ ನೋಡಿ ಗೈಸ್, ನೀವೇ ನೋಡಿರ್ತೀರ ಎಷ್ಟು ಕೊಳೆ ಇತ್ತು. ನೋಡಿ, ಇವಾಗ ನೋಡಿ ಕ್ಲೀನ್ ಆಗಿದೆ ನೋಡಿ. ವಾ, ಇದೆಷ್ಟು ಗಲೀಜಿತ್ತಲ್ಲ ಗೊತ್ತಾ? ಮಿಕ್ಸಿ ಹಿಂಗಿಟ್ಟಾಗ ನೀರಿದ್ದೇ ಇರತ್ತಂತೆ. ಓಕೆ, ಆಯ್ತಾ? ಅದಕ್ಕೆ ಅದನ್ನ ಚಲ್ಕೋಬೇಕು. ಇದು ಒಂದು ಹೀಗೆ ಹಿಂಗ್ ಉಲ್ಟಾ ಮಾಡಿ ಇಟ್ಟಿರ್ತೀವಲ್ಲ, ಓಕೆ, ಹಂಗೆ ಅದಕ್ಕೆ ಎಲ್ಲ. ಹಾ, ಹೌದು ಹೌದು, ಮಿಕ್ಸಿ ಒಂದು ತೂತ ಇರುತ್ತೆ ಅಲ್ಲ, ಅದಕ್ಕೋಸ್ಕರ. ಅದಕ್ಕೆ ಇದನ್ನ ಹಿಂಗ್ ತಕೊಬರ್ಬೇಕು. ಓಕೆ, ಹಾ, ಟೀ ಮಾಡಿ ತೋರಿಸಿ. ಟೀ ಮಾಡಿದ್ದು ಇದು ಮತ್ತೆ ಅದು ಬಿಸಿ ಈಗ ಬಂತು. ಪೂರ್ತಿ ತಕ್ಕೊಳ್ಳಿ ನೋಡಿಲಿ. ವಾ, ಎಷ್ಟು ಚೆನ್ನಾಗಿದೆ ಅಲ್ಲ? ಹೌದು. ಎಷ್ಟು ಕ್ಲೀನ್ ಆಗಿದೆ, ಸೈಡ್ ಇಲ್ಲ. ಎಷ್ಟು ಕ್ಲೀನ್ ಮಾಡಲ್ಲ. ಎಷ್ಟು ಕ್ಲೀನ್ ಶೈನಿಂಗ್. ಇದೆಲ್ಲ ಹಾಕಿ ತಗೊಂಡಿದ್ದು ಅಲ್ವಾ? ಇವಾಗ ನಮ್ದು ಡೌನ್ ಶೆಲ್ಫ್, ಅದೇ ಮಿಕ್ಸಿ ಸೇಮ್ ಆಗಿದೆ. ನೋಡಿ, ಇಲ್ಲಿ ನಾನು ಮೇಲಿಂದ ತೋರಿಸ್ತೀನಿ, ಎಂತ ಹೊಳಿತಾ ಇದೆ ಅಲ್ಲ ಪಾತ್ರೆ, ಕ್ರೇಜಿ ಶೈನ್ ಇದೆ. ಇದ್ ನೋಡಿ ಇದ್ರ ಮೇಲೆ ಎಷ್ಟು ಕಸ ಇದಿತ್ತಲ್ಲ, ಎಷ್ಟು ಜಿಡ್ಡಿತ್ತಲ್ಲ, ಎಂತ ಹೊಳಿತಾ ಇದೆ. ಇದು ತೋರಿಸಿ. ಗ್ಯಾಸ್ಕೆಟ್ ಎಲ್ಲ ಫುಲ್ ಒಳಗಡೆ ಎಲ್ಲ ಕ್ಲೀನ್ ಆಗಿದೆ. ಹೌದು. ಇಡ್ಲಿ ತಪ್ಪನ ಇಡ್ಲಿದು ಪ್ಲೇಟ್ ಹಾಕಿದ್ನಲ್ಲ, ಇಡ್ಲಿ ಪ್ಲೇಟ್ ತೊಳೆಯೋದು ದೊಡ್ಡ ಹಿಂಸೆ ಕೆಲಸ. ಹೌದು, ಅಂಡ್ ಇಡ್ಲಿ ಪ್ಲೇಟ್ ಎಷ್ಟು ಚೆನ್ನಾಗಿ ತೊಳೆದು. ಕುಕ್ಕರ್ ಕ್ಯಾಪ್ ನೋಡಿ ಎಷ್ಟು ಕ್ಲೀನ್ ಆಗಿದೆ. ಓಕೆ, ನೋಡು ಹಿಂದ್ಗಡೆ. ಎಸ್, ನೋಡಿ ಗೈಸ್ ಎಂತ ಹೊಳಿತಾ ಇದೆ. ನಮ್ಮಮ್ಮ ಖುಷಿಯಿಂದ ಅವರು ಇಷ್ಟು ಚೆನ್ನಾಗಿ ತೊಳೆಯೋಕ್ಕಾಗಲ್ಲ ಅಂತ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ. ಎಷ್ಟು ಹೊಳಿತಾ ಇದೆ ನಮ್ಮ ಪಾತ್ರೆ. ಶೈನಿಂಗ್ ನೋಡಿ, ಅದು ಶೈನಿಂಗ್. ಪಾತ್ರೆ ಎಲ್ಲ ಜೋಡಿಸಿಟ್ಟಾದ್ಮೇಲೆ ನಮ್ಮಮ್ಮ ಇಲ್ಲಿ ಮತ್ತೆ ಬೆಣ್ಣೆ ಕಡಿಯಕ್ ಬಂದ್ರು, ಇನ್ನೂ ಎಕ್ಸ್ಟ್ರಾ ಪಾತ್ರೆ ಹಾಕೋಣ ಅಂತ. ಫ್ರಿಜ್ ಕ್ಲೀನ್ ಮಾಡ್ತಾ ಇದೀನಲ್ವಾ ನೋಡಿ. ಓ, ಇವತ್ತು ಸಂತೆ ಆಯ್ತಾ, ಇಷ್ಟು ಬೆಣ್ಣೆ ತೆಗ್ದು ಬಿಡೋಣ. ಇಷ್ಟೊಂದಿದ್ಯಾ? ಕೆನೆ ಎಮ್ಮೆ ಹಾಲಲ್ವಾ? ಓಕೆ, ನಮ್ಮ ಮಾವ ತಂದ್ಕೊಟ್ಟಿರೋ ಎಮ್ಮೆ ಹಾಲಲ್ಲಿ ಇವಾಗ ಬೆಣ್ಣೆ ಕಡಿಯೋದು. ಈಗ ನೋಡಿ 2ನೇ ಟ್ರಿಪ್ ಎಷ್ಟು ಬಂತು. ಓ, ಇದೆಷ್ಟು ಗಟ್ಟಿ ಇದೆ ನೋಡಿ. ಓ ಮೈ ಗಾಡ್, ಯಾರಿಗ್ ಬೆಣ್ಣೆ ಬೇಕು ನಮ್ಮಮ್ಮಂಗೆ ಕಾಂಟ್ಯಾಕ್ಟ್ ಮಾಡಿ. ಏನ್ ಎಮ್ಮೆ ಕಟ್ಟಿದ್ದೀನಿ ನೋಡಿ ನಾನು. ನಮ್ಮಮ್ಮ ಫ್ರೀ ಆಗಿ ಕೊಡ್ತಾರೆ. ನಮ್ಮಮ್ಮ ತುಂಬಾ ಒಳ್ಳೆ ಮನ್ಸವರಿಗೆ. ಇವಾಗ ನೋಡಿ ನಮ್ಮಮ್ಮ ಎಷ್ಟು ಬೆಣ್ಣೆ ತೆಗ್ದಿದ್ದಾರೆ ಅಂತ ತೋರಿಸ್ತೀನಿ. ನೀಟಾಗಿ ಬೆಣ್ಣೆನ ನಮ್ಮಮ್ಮ ತೊಳೆದಿದ್ದಾರೆ. ಏನಕ್ಕಂದ್ರೆ ತೊಳೆದ್ರೆ ಏನಾದ್ರು ಕಹಿ ಅಂಶ ಇದ್ರೆ ಅಥವಾ ಏನ್ಮ ಮಜ್ಜಿಗೆ ಅಂಶ ಇದ್ರೆ ಹೋಗುತ್ತೆ ನೋಡಿ ಇಲ್ಲಿ. ಓ ಮೈ ಗಾಡ್, ನೋಡು, 4 ಸಲ ಏನೋ 4ರಿಂದ 5 ಸಲಕ್ಕೆ 4 ಸಲನೇ ಅಷ್ಟಕ್ಕೇನ ಇಷ್ಟೊಂದು ಬೆಣ್ಣೆ. ಈ ಹಾಲನ್ನ ವೇಸ್ಟ್ ಮಾಡಲ್ಲ. ಏನ್ ಮಾಡ್ತೀರಾ ಮತ್ತೆ? ಇದಕ್ ನಾನೇನು ಮಜ್ಜಿಗೆ ಎಲ್ಲ ಹಾಕಿಟ್ಟಿರಲ್ಲ, ಬರೀ ಕೆನೆ ಇಟ್ಟಿರ್ತೀನಲ್ಲ, ಇದನ್ನ ಪನ್ನೀರ್ ಮಾಡ್ತೀನಿ. ಇದ್ರಲ್ಲಿ ಸುಮಾರು ಪನ್ನೀರ್ ಸಿಗುತ್ತೆ. ಓಕೆ, ಹಾ, ಇಲ್ಲಿ ಪನ್ನೀರ್ ಮಾಡಕ್ಕೆ ಲಿಂಬೆಹಣ್ಣು ತಗೊಂಡು ಕಾಯ್ತಾ ಇದ್ದೀನಿ. ಕಾಯಕ್ಕೆ ಇಟ್ಟಿರ್ತಾರೆ, ಕುದೀತಿರ್ಬೇಕಾದ್ರೆ ಹಾಕ್ತಾರೆ. 1 ಲಿಂಬೆಹಣ್ಣಿದೆ. ಓಕೆ, ಸೊ ಇವಾಗ ಹಾಲು ಕುದೀತಾ ಇದೆ, ಅದಕ್ಕೆ ಲಿಂಬೆಹಣ್ಣು ಬೇಗ ಫಾಸ್ಟ್ ಗಟ್ಟಿ ಹಿಂಡ್ಬೇಕು. ಸೊ ಇವಾಗ ನೀಟಾಗಿ ಕಲಸಿ. ಪನ್ನೀರು ಇಷ್ಟು ಸಿಗುತ್ತೆ. ಕಸದಿಂದ ರಸವನ್ನು ತೆಗೆಯುವ ವಿಧಾನ. ಸೊ ಗೈಸ್, ನಮ್ದು ಇಷ್ಟು ಪನ್ನೀರ್ ಬಂದಿದೆ ನೋಡಿ. ಸೊ ನಾನು ನಮ್ಮಮ್ಮಂಗೆ ಅಂದೆ ಇದ್ರಲ್ಲಿ ಖೋವಾ ಮಾಡಿಕೊಡಿ ಅಂತ. ನಮ್ಮಮ್ಮ ಒಳ್ಳೆ ಮನಸ್ಸಿಂದ ಖೋವಾ ಮಾಡಿಕೊಡ್ತಾರೆ ಅಂತ ಅನ್ಕೊತಾ ಇದ್ದೀವಿ. ಆ್ಯಂಡ್ ಇದರಲ್ಲಿ ಏನು ಸ್ವಲ್ಪ ನೀರಿದೆ, ಅದನ್ನ ನೀವು ತಕ್ಕೋಬೋದು. ಗಟ್ಟಿ ಏನಾದರೂ ಇಟ್ಟು ಇದ್ರ ಮೇಲೆ ಅಥವಾ ಬಟ್ಟೆಯಲ್ಲಿ ಕಟ್ಬಿಟ್ಟು ಗಟ್ಟಿ ಇಟ್ಟು
ಸೊ ನಿಮಗೆ ಪನ್ನೀರು ಇದೇ ತರ ಆಗುತ್ತೆ ಅಷ್ಟೇ.